ಭಯೋತ್ಪಾದಕ ದಾಳಿಯಲ್ಲಿ ಮೂವರು ಕನ್ನಡಿಗರು ಸಾವನ್ನಪ್ಪಿದ್ರು. ಅದರಲ್ಲಿ ಈಗಾಗಲೇ ಶಿವಮೊಗ್ಗದ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಹೆಬ್ಬಾಳದ ಚಿತಾಗಾರವನ್ನು ಈಗ ಭರತ್ ಭೂಷಣ್ ಅವರ ಪಾರ್ಥಿವ ಶರೀರ ರವಾನೆ ಆಗಿರುವಂಥದ್ದು. ಮುರಸು ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವುದಕ್ಕೆ ಸಿದ್ಧತೆಗಳು ಕೂಡ ಆಗಿದೆ. ಹೆಬ್ಬಾಳ ಚಿತಾಗಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಶಾಸಕ ಮುನಿರತ್ನ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಈ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಂಗಳವಾರ ನಡೆದಂತಹ ಭಯೋತ್ಪಾದಕ ದಾಳಿಯಲ್ಲಿ ಸಾವನ್ನಪ್ಪಿರುವಂಥದ್ದು ಭರತ್ ಭೂಷಣ್ ಅವರು. ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ. ಭರತ್ ಭೂಷಣ್ ಕೇವಲ 41 ವರ್ಷ, ಮೂಲತಃ ಹಾವೇರಿಯವರು. ಬೆಂಗಳೂರಿನಲ್ಲಿ ನೆಲೆಸಿದ್ರು. ಟೆಕ್ಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಕಾಶ್ಮೀರಕ್ಕೆ ಕುಟುಂಬ ಸಮೇತರಾಗಿ ಹೋದಂತಹ ಸಂದರ್ಭದಲ್ಲಿ ಭಯೋತ್ಪಾದಕರ ಕುಕೃತ್ಯಕ್ಕೆ ಬಲಿಯಾಗಿದ್ದಾರೆ. ಅವರ ಪಾರ್ಥಿವ ಶರೀರಕ್ಕೆ ಈಗ ಅಂತಿಮ ನಮನ ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ. ಹೆಬ್ಬಾಳ ಚಿತಾಗಾರದಲ್ಲಿ ಪೊಲೀಸರಿಂದ ಈಗ ಗೌರವ ಸಮರ್ಪಣೆ ಆಗ್ತಾ ಇರುವಂತಹ ವಿಡಿಯೋಸನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ನೀರವ ಮೌನ. ಅದರ ಜೊತೆಗೇ ಹಲವು ಕ್ಷೇತ್ರದ ಗಣ್ಯರು ಕೂಡ ಭರತ್ ಭೂಷಣ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತಿಮ ವಿಧಿವಿಧಾನ ಕೂಡ ನೆರವೇರುತ್ತೆ. ಮತ್ತೊಂದು ಕಡೆ ಕುಟುಂಬಸ್ಥರು ಯಾವ ರೀತಿ ಕಣ್ಣೀರು ಹಾಕ್ತಿದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ನೀರವ ಮೌನ ಆವರಿಸಿದೆ.
ಗಡಪನರ್ ಸ್ಟಾಪ್ ಅಪ್ ಗಡಪನರ್ ಡಿಸ್ಮಿಸ್ ಹೆಬ್ಬಾಳ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರಿಗೆ ಸರ್ಕಾರದ ವತಿಯಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಪೊಲೀಸ್ ಗೌರವದೊಂದಿಗೆ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಈಗ ಒಕ್ಕಲಿಗ ಸಮುದಾಯದ ಪ್ರಕಾರ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಭರತ್ ಭೂಷಣ್, ಸುಜಾತ ಮತ್ತು 3 ವರ್ಷದ ಮಗು ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತಾಂಧತೆಗೆ ಬಲಿಯಾಗಿದ್ದಾರೆ. ಇಸ್ಲಾಂ ಉಗ್ರವಾದಕ್ಕೆ ಬಲಿಯಾಗಿದ್ದಾರೆ. ಈಗಾಗಲೇ ಹೆಬ್ಬಾಳ ಚಿತಾಗಾರದಲ್ಲಿ ನೀರವ ಮೌನ ಆವರಿಸಿದೆ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಭರತ್. ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಮೂಲದವರು. ಸ್ವಲ್ಪ ದಿನದಲ್ಲಿಯೇ ಕೆಲಸವನ್ನು ಬಿಟ್ಟು ಓನಾಗಿ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಪ್ಲಾನ್ನಲ್ಲೂ ಕೂಡ ಇದೆ. ಅದಕ್ಕೂ ಮೊದಲು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೋಗಿ ಬರೋಣ, ಇರೋ ಟೆನ್ಷನ್ನೆಲ್ಲ ಮರೆತು ಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕಾಶ್ಮೀರಕ್ಕೆ ಹೋಗಿರ್ತಾರೆ. ಫ್ಯಾಮಿಲಿಯ ಜೊತೆಗೆ ನಗುನಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ದುರುಳರ ಎಂಟ್ರಿ ಆಗುತ್ತೆ. ಭಯೋತ್ಪಾದಕರ ದಾಳಿಗೆ ಸಾವನ್ನಪ್ಪಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಈಗ ಕುಟುಂಬಸ್ಥರು ಮುಂದಾಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಂಥವರ ಕರುಳಾದರೂ ಕೂಡ ಹಿಂಡುವಂತಹ ದೃಶ್ಯ ಇದು. ಒಂದು ಕಡೆ ಮಗನನ್ನು ಕಳೆದುಕೊಂಡಂತಹ ತಾಯಿ, ಮತ್ತೊಂದು ಕಡೆ ಗಂಡನನ್ನು ಕಳೆದುಕೊಂಡಂತಹ ಪತ್ನಿ ಯಾವ ರೀತಿ ಕಣ್ಣೀರಿಡ್ತಾ ಇದ್ದಾರೆ, ನೋವಿನ ಸಾಗರದಲ್ಲಿ ಮುಳುಗಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನಗುನಗುತ್ತಾ ಇದ್ದಂತಹ ಕುಟುಂಬ, ನೂರಾರು ಕನಸನ್ನು ಕಂಡಂತಹ ಕುಟುಂಬ, ಭಯೋತ್ಪಾದಕರ ದಾಳಿ ಎಲ್ಲವನ್ನೂ ಕೂಡ ನುಚ್ಚು ನೂರು ಮಾಡಿಬಿಟ್ಟಿದೆ. ಈ ಕುಟುಂಬಕ್ಕೆ ಭರಸಿಡಿಲು ಬಡಿಯುವಂತೆ ಮಾಡಿದೆ. ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್ ಬಲಿಯಾಗಿದ್ದಾರೆ. ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಗನನ್ನು ಕಳೆದುಕೊಂಡಂತಹ ತಾಯಿಯ ನೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಸುಜಾತ ಅವರು ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲೇ ಇದ್ದರು. 3 ವರ್ಷದ ಮಗು ಅಷ್ಟೇ ಇರೋದು. ಭಯೋತ್ಪಾದಕರ ದಾಳಿ ಇಡೀ ಕುಟುಂಬವನ್ನೇ ಈಗ ನೋವಿನಲ್ಲಿ ಮುಳುಗುವ ರೀತಿಯಲ್ಲಿ ಮಾಡಿದೆ. ಪೊಲೀಸರ ಗೌರವ ಸಮರ್ಪಣೆಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಹೆಬ್ಬಾಳದ ಚಿತಾಗಾರದ ನೇರ ದೃಶ್ಯಾವಳಿಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ರಾಣೆಬೆನ್ನೂರು ಮೂಲದ ಭರತ್ ಭೂಷಣ್. ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅನ್ನುವಂತಹ ಪ್ಲಾನ್ನಲ್ಲಿದ್ದರು. ಅದಕ್ಕೂ ಮೊದಲು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಹೋಗಿ ಬಂದುಬಿಡೋಣ, ಎಲ್ಲ ಟೆನ್ಷನ್ಗಳನ್ನು ಮರ್ತು ಬಿಡೋಣ ಅಂಥೇಳಿ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂಥದ್ದು. ಸ್ವರ್ಗವನ್ನು ನೋಡಲಿಕ್ಕೆ ಹೋದವರಿಗೆ ನರಕದ ಅನುಭವ ಆಗಿದೆ. ಮತಾಂಧತೆಯನ್ನು ತುಂಬಿಕೊಂಡಂತಹ ಮತಾಂಧರು ಒಂದು ಇಡೀ ಕುಟುಂಬವನ್ನೇ ಯಾವ ರೀತಿ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದೆ. 28 ಕುಟುಂಬಗಳಲ್ಲೂ ಕೂಡ ಇದೇ ರೀತಿಯ ನೋವು, ಇದೇ ರೀತಿಯ ಸಂಕಟ, ಇದೇ ರೀತಿಯೇ ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರೀ ಭರತ್ ಭೂಷಣ್ ಕುಟುಂಬ ಒಂದೇ ಅಲ್ಲ, 28 ಕುಟುಂಬಗಳಲ್ಲೂ ಕೂಡ ಇದೇ ಪರಿಸ್ಥಿತಿ. ಅವರೆಲ್ಲರ ಶಾಪ, ಅವರೆಲ್ಲರ ನೋವು ಆ ಮತಾಂಧರನ್ನು ಬಿಡದೇ ಇರುತ್ತಾ. ಮತ್ತೊಂದು ಕಡೆ
ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಅವರ ಸಹೋದರ ಮುಂದಾಗ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ವಿಧಿವಿಧಾನದ ಪ್ರಕಾರ ಈಗ ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪಂಚಭೂತಗಳಲ್ಲಿ ಭರತ್ ಭೂಷಣ್, ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 28 ಜನ ಸಾವನ್ನಪ್ಪಿರುವಂಥದ್ದು. ಕನ್ನಡಿಗ ಮೂಲದ 3. ಅಂತಿಮ ವಿಧಿವಿಧಾನ ನೆರವೇರ್ತಾ ಇದೆ. ಹೆಬ್ಬಾಳದ ಚಿತಾಗಾರದಲ್ಲಿ ನಡೀತಾ ಇರುವಂತಹ ಅಂತ್ಯಕ್ರಿಯೆಯ ನೇರ ದೃಶ್ಯಾವಳಿಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಸಹೋದರನನ್ನು ಕಳೆದುಕೊಂಡಿರುವಂತಹ ನೋವು, ಅದರ ಜೊತೆಗೇನೆ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲೇಬೇಕಾದಂತಹ ಜವಾಬ್ದಾರಿ. ಮತ್ತೊಂದು ಕಡೆ ಮಗನನ್ನು ಕಳೆದುಕೊಂಡಂತಹ ತಾಯಿ, ಗಂಡನನ್ನು ಕಳೆದುಕೊಂಡಂತಹ ಹೆಂಡತಿ, 3 ವರ್ಷದ ಮಗು, ಪ್ರಪಂಚವನ್ನೇ ನೋಡದೇ ಇರುವಂತಹ ಮಗು, ಜ್ಞಾನ ಬರುವ ಮೊದಲೇನೆ ತಂದೆಯನ್ನು ಕಳೆದುಕೊಂಡಿರುವಂತಹ ನೋವು ಆ ಮತಾಂಧರನ್ನು ಸುಮ್ಮನೆ ಬಿಡುತ್ತಾ. ಬೆಂಗಳೂರಿನ ಹೆಬ್ಬಾಳ ಚಿತಾಗಾರದಲ್ಲಿ ಈಗ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಗ್ತಾ ಇದೆ. ಸರ್ಕಾರಿ ಗೌರವಗಳೊಂದಿಗೆ ಈಗ ಅಂತಿಮ ವಿಧಿವಿಧಾನ ನೆರವೇರಿದೆ. ಗೌರವ ಸಮರ್ಪಣೆಯಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾ ಇದ್ದಾರೆ. ಸುತ್ತಲೂ ಕೂಡ ಆತ್ಮೀಯರು, ಕುಟುಂಬಸ್ಥರು, ಬಂಧು ಬಳಗದವರು ಇರೋದನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿಯವರು, RR ನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಮುನಿರತ್ನ ಅವರು ಕೂಡ ಬೆಳಗ್ಗೆಯಿಂದಲೂ ಕೂಡ ಕುಟುಂಬದವರ ಜೊತೆಗೆ ನಿಂತಿದ್ದಾರೆ. ಅವರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಗುತ್ತಾ ಹೋದಂತಹ ಮಗ, ಫ್ಯಾಮಿಲಿ ಜೊತೆಗೆ ನೂರಾರು ಕನಸನ್ನು ಕಟ್ಟಿಕೊಂಡು ಖುಷಿಯಿಂದ ಹೋದಂತಹ ಮಗ ಪಾರ್ಥಿವ ಶರೀರದಲ್ಲಿ ವಾಪಸ್ ಬರ್ತಾನೆ, ಪೋಸ್ಟ್ ಮಾರ್ಟಮ್ ಆಗಿ ಬರ್ತಾನೆ ಅಂದರೆ ಆ ತಾಯಿಯ ಹೃದಯ ಅದೆಷ್ಟು ನೊಂದಿರಬೇಡ ಇಳಿ ವಯಸ್ಸಿನಲ್ಲಿ. ಈಗ ತಾಯಿಯ ಸಮ್ಮುಖದಲ್ಲಿ ಸಹೋದರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮೈ ಮೇಲಿರುವಂತಹ ಹೂಗಳನ್ನು ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಹೂವಿನ ಹಾರಗಳನ್ನು ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ನೇರವಾಗಿ ಈಗ ಚಿತೆ ಮೇಲೆ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅಲ್ಲೂ ಕೂಡ ಒಂದಿಷ್ಟು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕಾಗುತ್ತೆ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕಾಗುತ್ತೆ. ಅದಾದ ಮೇಲೆ ಅಗ್ನಿ ಸ್ಪರ್ಶ ಮಾಡುವಂತಹ ಕೆಲಸ ಆಗುತ್ತೆ. ಅದಕ್ಕೂ ಮೊದಲು ಆತ್ಮೀಯರು, ಕುಟುಂಬಸ್ಥರು, ಸ್ನೇಹಿತರು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾರೆ.